ಯುಗಾದಿ ಬಂಪರ್ ಗಿಫ್ಟ್ ಅನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಮಂತ್ರಿಗಳಿಗೆ ಶಾಸಕರಿಗೆ ವೇತನ ಭಾಗ್ಯ ಸಿಕ್ಕಿದೆ, ಅದು ಕೂಡ ಡಬಲ್ ಏನಂತಂದ್ರೆ ವೇತನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಬಗ್ಗೆ ಒಂದು ಮಸೂದೆ ಕೂಡ ಜಾರಿಯಾಗ್ತದೆ ಇವತ್ತು. ಆರ್ಥಿಕ ಸಂಕಷ್ಟದಲ್ಲಿ ಇರುವಂತಹ ಸರ್ಕಾರ ಈಗ ಏನಂತಂದ್ರೆ ಶಾಸಕರಿಗೆ, ಮಂತ್ರಿಗಳಿಗೆ ಮತ್ತೆ ಎಕ್ಸ್ ಮಿನಿಸ್ಟರ್ಗಳಿಗೆ ಡಬಲ್ ವೇತನ ಕೊಡೋದಕ್ಕೆ ರೆಡಿಯಾಗಿದೆ. ಅದರ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋದಾದ್ರೆ, ರಾಜ್ಯ ಆರ್ಥಿಕ ಸಂಕಟ ಎದುರಿಸ್ತಾ ಇದ್ರು ಸಿಎಂ, ಸಚಿವರು, ವಿಧಾನಮಂಡಲ ಅಧ್ಯಕ್ಷರು, ಶಾಸಕರು, ಮಾಜಿ ಶಾಸಕರು ಇವರಿಗೆಲ್ಲರಿಗೂ ಕೂಡ ವೇತನವನ್ನ ದುಪ್ಪಟ್ಟುಗೊಳಿಸುವ ಕರ್ನಾಟಕ ಶಾಸಕಾಂಗ ವೇತನ, ಪಿಂಚಣಿ ಮತ್ತು ಭತ್ಯೆ ವಿಧೇಯಕ 2025ಕ್ಕೆ ಇವತ್ತು ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದು ಇವತ್ತು ಆ ಒಂದು ಮಸೂದೆ ಅಂಗೀಕಾರವಾಗುವುದಕ್ಕೆ ರೆಡಿಯಾಗಿದೆ. ಸಿಎಂ ಸ್ಥಾನಕ್ಕೆ ಅಂದ್ರೆ ಮೊದಲು ಸಿಎಂಗೆ 1.5 ಲಕ್ಷ, ಸಚಿವರಿಗೆ 1.25 ಲಕ್ಷ, ಶಾಸಕರಿಗೆ 80,000, ವಿಪಕ್ಷ ನಾಯಕರಿಗೆ 80,000. ಈಗ ಪ್ರಶ್ನೆ ಮೂಡೋದು ಸಹಜ, ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ಸಂಕಷ್ಟ ಇದೆ, ಇವರಿಗೆ ಡಬಲ್ ಅಂದ್ರೆ 100% ವೇತನ ಹೆಚ್ಚಳ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಆದ್ರೆ ಎಲ್ಲೋ ಒಂದ್ ಕಡೆ ಇದ್ರ ಹಿಂದೆ ಒಂದು ಸ್ಟ್ರಾಟಜಿ ಇದ್ದೇ ಇರತ್ತೆ. ಯಾಕಂತಂದ್ರೆ ವೇತನ ಹೆಚ್ಚು ಮಾಡಬೇಕು ಅನ್ನುವಂತಹದ್ದು ಇದ್ದೇ ಇರತ್ತೆ. ಇದ್ರ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋದಾದ್ರೆ, ಈಗ ಇವತ್ತು ಈ ಒಂದು ಮಸೂದೆ ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ಜಾರಿಯಾಗೋದಕ್ಕೆ ಹೊರಟಿದೆ. ಇನ್ನು ಸಭಾಧ್ಯಕ್ಷರು ಯಾರ್ಯಾರಿಗೆ ಎಷ್ಟೆಷ್ಟಿತ್ತು, ಮೊದಲೆಷ್ಟಿತ್ತು, ಈಗ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಸಭಾಧ್ಯಕ್ಷರಂದ್ರೆ ಸಭಾಪತಿಗಳ ದುಡ್ಡು ಅಂದ್ರೆ ಹಣ ಎಷ್ಟಿತ್ತು, ವೇತನ ಎಷ್ಟಿತ್ತು ಅಂತಂದ್ರೆ 75,000 ಈಗಿದೆ. ಈಗ 1.25 ಲಕ್ಷ ಆಗತ್ತೆ. ಸಭಾಧ್ಯಕ್ಷ, ಸಭಾಪತಿ ಆತಿಥ್ಯ ಭತ್ಯೆ ಅಂತಂದ್ರೆ 4 ಲಕ್ಷ ಇತ್ತು, ಈಗ 5 ಲಕ್ಷ ಆಗತ್ತೆ. ಸಭಾಧ್ಯಕ್ಷ, ಸಭಾಪತಿಯಿಂದ ಮುಖ್ಯ ಸಚೇತಕರಿಗೆ ಮನೆ ಭತ್ಯೆ ಅಂತಂದ್ರೆ 1.6 ಲಕ್ಷ ಈಗಿತ್ತು, ಈಗ 2.5 ಲಕ್ಷ ಆಗ್ತಾ ಇದೆ. ಉಪಸಭಾಧ್ಯಕ್ಷರಿಗೆ 60,000 ಸಂಬಳ ಇತ್ತು, ಈಗ 80,000 ಆಗ್ತಾ ಇದೆ. ಉಪಸಭಾಧ್ಯಕ್ಷರು, ಉಪಸಭಾಪತಿ ಆತಿಥ್ಯ ಭತ್ಯೆ ಏನಂತಂದ್ರೆ 2.5 ಲಕ್ಷ ಇತ್ತು, ಈಗ 3 ಲಕ್ಷ ಆಗಿದೆ. ಮುಖ್ಯಮಂತ್ರಿಗಳಿಗೆ ವೇತನ ಎಷ್ಟಿತ್ತಂದ್ರೆ 75,000 ಇತ್ತು, ಈಗ 1.5 ಲಕ್ಷ ಆಗ್ತಾ ಇದೆ. ಮುಖ್ಯಮಂತ್ರಿ ಸಚಿವರ ಆತಿಥ್ಯ ಭತ್ಯೆ 4.5 ಲಕ್ಷ ಇತ್ತು, ಈಗ 5 ಲಕ್ಷ ಆಗ್ತಾ ಇದೆ. ಸಚಿವರ ವೇತನ 60,000 ಇತ್ತು, ಈಗ 80,000 ಆಗ್ತಾ ಇದೆ. ರಾಜ್ಯ ಸಚಿವರ ವೇತನ 50,000 ಇತ್ತು, ಇದು ಈಗ 70,000 ಆಗಿದೆ. ರಾಜ್ಯ ಸಚಿವರ ಮನೆ ಬಾಡಿಗೆ ಭತ್ಯೆ 50,000 ಆಗಿತ್ತು, ಈಗ 75,000 ಆಗಿದೆ. ಸೊ ಹೀಗೆ ಏನಂತಂದ್ರೆ ರಾಜ್ಯ ಸಂಕಷ್ಟದ ಸುಳಿಯಲ್ಲಿ ಇದ್ರೂ ಕೂಡ, ಸಂಕಷ್ಟ ಸುಳ್ಳಿಗೆಲ್ಲ ಏನಿಲ್ಲ, ಸುಮ್ಮನೆ ಹೇಳೋದೊಂದು ಬಾಂಬ್ ಬಿಡೋದು ಎಲ್ಲ ಕರೆಕ್ಟ್ ಆಗೇ ಇದೆ. ಬಟ್ ಏನಂತಂದ್ರೆ ಸುಮ್ಮನೆ ಹೇಳೋದು ರಾಜ್ಯ ಸಂಕಷ್ಟದ ಸುಳಿಯಲ್ಲಿದೆ. ಈಗ ಇದ್ರ ಬಗ್ಗೆನೂ ಯಾರು ಮಾತಾಡಲ್ಲ, ಬಿಜೆಪಿ ಅವರು ಮಾತಾಡಲ್ಲ, ಕಾಂಗ್ರೆಸ್ ಅವರು ಮಾತಾಡಲ್ಲ. ಯಾಕಂದ್ರೆ 100% ಸ್ಯಾಲ್ರಿ ಹೆಚ್ಚಾಗ್ತಾ ಇದೆಯಲ್ಲ. ಅಂದ್ರೆ ಈ ಮೊದಲು 60,000 ಇತ್ತು, ಈಗ 80,000 ಆಗ್ತಾ ಇದೆ. 80,000 ಇದ್ರದ್ದು 1.5 ಲಕ್ಷ ಆಗ್ತಾ ಇದೆ. ಯಾರಿಗ್ ಬೇಕು? ಅದಕ್ಕೋಸ್ಕರ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಆದ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆಯೂ ಕೂಡ ಇದೇ ತೆರನಾಗಿ ಇಂಟ್ರೆಸ್ಟ್ ತೋರಿಸ್ತಿ ಅನ್ನುವಂತಹದ್ದು ಮಾತ್ರ ನಮ್ಮ ಕೋರಿಕೆ.